ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ವ್ಯಾಪ್ತಿಯ ಇಕ್ಕೇರಿ ರಸ್ತೆಯಲ್ಲಿ ಇರುವ ದೈವಜ್ಞ ಸಮುದಾಯದ ಶ್ರೀರಾಮ ದೇವರ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸರಿಸುಮಾರು 2,000ಕ್ಕಿಂತ ಹೆಚ್ಚು ಜನರು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ಹಿಂದೂ ಧರ್ಮದವರು ಎಲ್ಲರೂ ಕಾಯ್ತಾ ಇದ್ರು ಈ ಅವಕಾಶಕ್ಕೋಸ್ಕರ. ನಮಗೆ ಅವಕಾಶ ಸಿಕ್ಕಿದೆ ಈ ಜನ್ಮದಲ್ಲಿ ಅಂದರೆ ಇದು ಒಂದು ದೇವರ ಕೃಪೆ ಅಂತಲೇ ಹೇಳ್ಬೋದು. ಇಂಥ ಅವಕಾಶ ಸದಾವಕಾಶ ಎಲ್ಲ ಸನಾತನಿಗೂ ಸಿಗಲ್ಲ. ಇದು ತುಂಬ ಅಪರೂಪ. ಈ ನಮ್ಮ ಏಜ್ ಬ್ಯಾಚವ್ರು ಏನಿದ್ದೀವಿ ಅವರಿಗೆ ಆಚರಣೆ ಸಿಗ್ತಾ ಇದೆ, ಇದೊಂದು ಫಲ ಸಿಗ್ತಾ ಇದೆ, ಇದು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂದರೆ ಇದಕ್ಕೆ ಹಿಂದೆ ಎಷ್ಟೋ ಜನರದ್ದು ತ್ಯಾಗ, ಬಲಿದಾನ, ಸಾವು ಎಲ್ಲದೂ ಆಗಿದ್ದಾವೆ. ಸೊ ಇದೇ ರೀತಿ ನಮ್ಮ ಸಾಗರದಲ್ಲಿ ಒಂದು 5-6 ಕಡೆ ಅನ್ನದಾಸೋಹ ನಡೀತಾ ಇದೆ. ಹಾಗೆ ನಮ್ಮ ಎಸ್ ಎನ್ ನಗರದ ಶ್ರೀರಾಮ ಮಂದಿರ ದೈವಜ್ಞ ಸಮಾಜದಿಂದ ಏರ್ಪಡಿಸಿದ್ದೇವೆ. ಇದಕ್ಕೆ ಹೆಚ್ಚು ಕಮ್ಮಿ ನಾವು 1,000 ಜನ ಆಗ್ಬೋದು ಅನ್ನೋದು ನಿರೀಕ್ಷೆ ಇತ್ತು. ಈಗ ಇದು ಜನಸಂಖ್ಯೆ ದಾಟಿ 1.5ರಿಂದ 2.5 ತನಕ ಮುಟ್ಟೋ ಒಂದು ಲಕ್ಷಣ ಕಾಣ್ತದೆ. ಇದೇ ನೋಡಿ, ಹೆಚ್ಚು ಕಮ್ಮಿ 1.25 ನಾವು ಆರತಿ ಆದಮೇಲೆ ಅನ್ನದಾಸೋಹ ಶುರು ಮಾಡಿದ್ವಿ. ಈ ಅನ್ನ ಸಂತರ್ಪಣೆ ಮಹಾಪ್ರಸಾದಕ್ಕೆ ಜನ ಎಲ್ಲರೂ ಸ್ವಇಚ್ಛೆಯಿಂದ ಯಾವುದೇ ರೀತಿ ಪ್ರಚಾರಗಳನ್ನು ಯಾವುದನ್ನು ಮಾಡಿರಲಿಲ್ಲ. ನಮ್ಮ ಸಮಾಜ ವತಿಯಿಂದ ಇದು ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ವಿಶೇಷವಾದ ಪ್ರಚಾರಗಳನ್ನ ಮಾಡಿರಲಿಲ್ಲ. ಮೌತ್ ಟು ಮೌತ್ ಅಂದ್ಬೋದು, ಅದು ಬಿಟ್ಟರೆ ಒಂದು ಹ್ಯಾಂಡ್ ಬೀಲ್ನಲ್ಲಿ. ಆದರೂ ಕೂಡ ಜನರು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕು, ಶ್ರೀರಾಮಂದು ರಾಮ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ಕೊಂಡು ಈ ರೀತಿ ಸಾಗರೋಪಾದಿಯಲ್ಲಿ ಹೆಚ್ಚು ಕಮ್ಮಿ ಈಗಲೇ ಆಲ್ರೆಡಿ 1,500 ಹತ್ತತ್ರ ಜನ ಊಟ ಆಗಿದೆ. ಇನ್ನೂ ಕೂಡ ಅದೇ ರೀತಿ ಬರ್ತಾ ಇರೋದ್ರಿಂದ ಒಂದು 2,000 ಜನರ ತನಕ ಮುಟ್ಬೋದು ಅಂತೇಳಿ ನಾವು ಒಂದು ತಯಾರಿನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಿನ್ನೆಯಿಂದನೇ ನಮ್ಮಲ್ಲಿ ಭೋಜನ ಶಾಲೆಯಲ್ಲಿ ಎಲ್ಲ ರೀತಿ ಇದಾಗ್ತಾ ಇತ್ತು. ಈ ಕಲ್ಯಾಣ ಮಂಟಪ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಜನರಿಗೂ ಸ್ವಲ್ಪ ಮುಂದೆ ಆಗ್ತಾ ಇದೆ. ಆದರೂ ಕೂಡ ಭಕ್ತರು ಯಾವುದೇ ರೀತಿ ಬೇಜಾರಿಲ್ಲದಂಗೆ ಎಲ್ಲರೂ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ತುಂಬ ಖುಷಿಯಿಂದ, ಕಾತುರದಿಂದ, ತಾಳ್ಮೆಯಿಂದ ಬಂದು ಸಹಕರಿಸ್ತಾ ಇದ್ದಾರೆ. ಜೈ ಶ್ರೀರಾಮ್.